ಓಕೆ, ಈಗ ಎಕ್ಸಸೈಸ್ 3.2 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಮೇನಲ್ಲಿ ಸೊ ಇದು ಒಂದು ಪಾಲಿಗನ್, ಇದು ಕೂಡ ಒಂದು ಪಾಲಿಗನ್. ಇಟ್ ಈಸ್ ಹ್ಯಾವಿಂಗ್ 3 sides. ಇಟ್ ಈಸ್ ಹ್ಯಾವಿಂಗ್ 1 2 3 4 5 sides. ಓಕೆನಾ? ಸೊ ಕ್ವಶನ್ ಏನಿದೆ, ಫೈಂಡ್ ಎಕ್ಸ್ ಅಂತ ಇದೆ. ಓಕೆನಾ? ಸೊ ಇಲ್ಲಿ ಎಷ್ಟು ಆಂಗಲ್ಸ್ ಇದೆ? 1 2 3. ಎಷ್ಟು ಆಂಗಲ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ? 2 ಮಾತ್ರ ಕೊಟ್ಟಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯಬೇಕು. ಓಕೆನಾ? ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಸಮ್ ಆಫ್ ದ measure of all the angles of an exterior angles of the polygon that should be is equal to how much? 360 degree ಅಲ್ವಾ? ಎಕ್ಸ್ಟೀರಿಯರ್ ಆಂಗಲ್ಸ್ ಎಲ್ಲ ಆಡ್ ಮಾಡಿದ್ರೆ ನನಗೆ ಎಷ್ಟು ಬರಬೇಕು? 360 ಡಿಗ್ರಿ ಬರಬೇಕು. ಸೊ ಇವಾಗ ಇಲ್ಲಿ ಎಷ್ಟು ಎಕ್ಸ್ಟೀರಿಯರ್ ಆಂಗಲ್ ಇದೆ? 1 2 3 ಮೂರು ಮಾತ್ರ ಎಕ್ಸ್ಟೀರಿಯರ್ ಆಂಗಲ್ ಇದೆ ಅಲ್ವಾ? ನಾನು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಬೇಕು. ಸೊ ಈ ಮೂರು ಆಡ್ ಮಾಡಿದ್ರೆ ನನಗೆ ಎಷ್ಟಾಗಿರ್ಬೇಕು? ಎಷ್ಟಾಗುತ್ತೆ? ಅದು 360 ಡಿಗ್ರಿ. ಅದು ಸೊ ಎಕ್ಸ್ plus 125 plus 125 is equal to 360 degree. ಒಂದು ರೊಟೇಷನ್ ಅಂದ್ರೆ ಎಷ್ಟು? 360 ಡಿಗ್ರಿ. ಓಕೆನಾ? ಸೊ ನಾನು ಇವಾಗ ಆ ಪ್ರಾಪರ್ಟೀಸ್ ಥಿಯರಮ್ ಇತ್ತಲ್ಲ ಅದನ್ನ ಅಪ್ಲೈ ಮಾಡಿದ್ದೀನಿ. ಸೊ ಈ ಮೂರು ಆಡ್ ಮಾಡಿ 360 ಡಿಗ್ರಿ ಬರಬೇಕು. ಸೊ ನಾನು ಇವಾಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬಹುದು. ಸೊ ಏನ್ ಮಾಡ್ತೀನಿ? ಎಕ್ಸ್ ಆಗಿ ಇಟ್ಕೊಳ್ಳಿ. 125 ಪ್ಲಸ್ 125 ಏನಾಗುತ್ತೆ? ನಿಮಗೆ 250 ಆಗುತ್ತೆ. ಇಸ್ ಈಕ್ವಲ್ ಟು 360 ಡಿಗ್ರಿ. ಓಕೆನಾ? ಇವಾಗ ಆಲ್ಜಿಬ್ರಾ ಅಪ್ಲೈ ಮಾಡಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅದರ ಕಪ್ಪಕ್ಕ ಏನಿರಬಾರ್ದು. ಸೊ ಇದು ಆರ್ ಎಚ್ ಎಸ್ ಹೋದ್ರೆ ಮೈನಸ್ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 360 ಮೈನಸ್ 250 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 0 ಮೈನಸ್ 0 0, 6 ಮೈನಸ್ 5 1, 3 ಮೈನಸ್ 2 1. ಸೊ 110 ಡಿಗ್ರಿ ಬಂತು. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. Again we should find the value of x. Okay, 70 ಕೊಟ್ಟಿದ್ದಾರೆ, 60 ಕೊಟ್ಟಿದ್ದಾರೆ. ಇದೇನಿದು ಎರಡು? ಈ ತರ ಸಿಂಬಲ್ ಇದ್ರೆ ಏನು ಅರ್ಥ? ಈ ಸಿಂಬಲ್ ಇದ್ರೆ ಇಟ್ ಆಲ್ವೇಸ್ ರೆಫರೆನ್ಸ್ 90 ಡಿಗ್ರಿ ಅಲ್ವಾ? ಸೊ 4 ಆಂಗಲ್ ಗೊತ್ತಾಯ್ತಲ್ಲ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಿರಿ. ಎಕ್ಸ್ ಪ್ಲಸ್ 70 ಪ್ಲಸ್ 60 ಪ್ಲಸ್ 90 ಪ್ಲಸ್ 90 is equal to 360 ಡಿಗ್ರಿ. ಓಕೆ, ಎಲ್ಲಾನು ಆಡ್ ಮಾಡಿದೆ. ಸೊ ಪ್ರಾಪರ್ಟಿ ಅಪ್ಲೈ ಮಾಡಿ is equal to 360 ಡಿಗ್ರಿ. then x plus 70 plus 60 ಎಷ್ಟಾಗುತ್ತೆ? 130 ಆಗುತ್ತೆ. 90 plus 90 180 ಆಗುತ್ತೆ. is equal to 360 ಡಿಗ್ರಿ. ಅಗೇನ್ x plus 130 plus 180 ಆಡ್ ಮಾಡಿ ಏನಾಗುತ್ತೆ? 0 plus 0 0, 8 plus 3 11, 1 ಕ್ಯಾರಿ, 1 plus 1 2, 310 ಆಯಿತು. is equal to 360 ಡಿಗ್ರಿ. ಫೈನಲಿ x is equal to 360 minus 310. ಸೊ x is equal to ಏನು ಬರುತ್ತೆ? 0 minus 0 0, 6 minus 1 5, 3 minus 3 0 ಆಗುತ್ತೆ. ಸೊ x is equal to 50 ಡಿಗ್ರಿ ಬಂತು. ಅರ್ಥ ಇದಲ್ವಾ? ಸೆಕೆಂಡ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫೈಂಡ್ ದ ಮೆಜರ್ ಆಫ್ ಈಚ್ ಎಕ್ಸ್ಟೀರಿಯರ್ ಆಂಗಲ್. ಫೈಂಡ್ ದ ಮೆಜರ್ ಆಫ್ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗನ್. ಒಂದು ರೆಗ್ಯುಲರ್ ಪಾಲಿಗನ್ ಇದೆ. ಸೊ ಅಲ್ಲಿ ಸೈಡ್ಸ್ ಕೊಟ್ಟಿದ್ದಾರೆ, ಇಲ್ಲಿ 9 sides ಅಂತ. ಸೊ ಆ 9 sides ಇರುವಂಥ ರೆಗ್ಯುಲರ್ ಪಾಲಿಗಾನ್. ರೆಗ್ಯುಲರ್ ಅಂದರೆ ಏನು ಹೇಳಿದೆ ನಾನು? ರೆಗ್ಯುಲರ್ ಅಂದರೆ ಎಲ್ಲ ಸೈಡ್ಸ್ ಈಕ್ವಲ್. ಇವಾಗ 9 sides ಅಂತ ಕೊಟ್ಟಿರಲ್ವಾ? ಸೊ 9 sides ಕೂಡ ಈಕ್ವಲ್ ಇರುತ್ತೆ. 9 angles ಆರ್ ಆಲ್ಸೋ ಈಕ್ವಲ್. ಓಕೆನಾ? ಸೊ ಅದೇ ಥರ ಇನ್ನೊಂದು ಕೊಟ್ಟಿದ್ರೆ 15 sides. ಸೊ ಅದರಲ್ಲಿ 15 angles ಇರುತ್ತೆ, 15 sides ಇರುತ್ತೆ. ಸೊ ಆಲ್ ಸೈಡ್ಸ್ ಆ್ಯಂಡ್ ಆಲ್ angles ಆರ್ ಈಕ್ವಲ್. ಸೊ ಅದರದ್ದು ವಿ ಶುಡ್ ಫೈಂಡ್ ದ ಆ್ಯಂಗಲ್, ಎಕ್ಸ್ಟೀರಿಯರ್ ಆ್ಯಂಗಲ್ನ ನಾನು ಫೈಂಡ್ ಔಟ್ ಮಾಡಬೇಕು ಇವಾಗ. ಓಕೆನಾ? ಕ್ವಶನ್ ಅರ್ಥ ಆಯ್ತಲ್ವಾ? ಸೊ 9 sides ಇರುವಂಥ ರೆಗ್ಯುಲರ್ ಪಾಲಿಗಾನ್ನ ಆ್ಯಂಗಲ್ ಎಷ್ಟಿರುತ್ತೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಅನ್ನೋದನ್ನ ಕಂಡುಹಿಡಿಬೇಕು ನಾನು. ಓಕೆ, ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ, ಸಿಂಪಲ್ ಫಾರ್ಮುಲಾ. ಸೊ ಏನು ಅಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ ಟು exterior angle is equal to number of sides, 360 degree divided by n. So n ಅಂತಂದ್ರೆ ಏನು? number of sides.
ಓಕೆನಾ. ಸೊ ನಾವು ಫೈಂಡ್ ಔಟ್ ಮಾಡಬೇಕಿರೋದೇನು ಎಕ್ಸ್ಟೀರಿಯರ್ ಆ್ಯಂಗಲ್. ಓಕೆನಾ. ಸೊ ನಾನು ಆ ಸಮ್ ಆಫ್ ದ ಮೆಜರ್ ಆಫ್ ಆ್ಯಂಗಲ್ ಆಫ್ ದ ರೆಗ್ಯುಲರ್ ಪಾಲಿಗನ್ದು ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡೋ ನಿಮಗೆ ಹೇಳಿದ್ದೆ. ಒಂದು ರೊಟೇಷನ್ಗೆ ಏನಾಗುತ್ತೆ 360 ಡಿಗ್ರಿ ಅಲ್ವಾ. ಸೊ ಹಾಗಾಗಿ 360 ಡಿಗ್ರಿ ಹಾಕೋತಾರೆ ಡಿವೈಡೆಡ್ ಬೈ ಎನ್. ಸೊ ನಂಬರ್ ಆಫ್ ಸೈಡ್ಸ್. ಸೊ 360 ಡಿಗ್ರಿ ಇದೆ, ಅದು ಫಾರ್ಮುಲಾದಲ್ಲೇ ಇದೆ. ಸೊ ಎನ್ ಅಂದ್ರೇನು, ಅವ್ರು 9 ಸೈಡ್ಸ್ ಕೊಟ್ಟಿದ್ದಾರೆ. ಸೊ 360 ಡಿಗ್ರಿನ 9ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ. ಸೊ ಫಸ್ಟ್ ಒನ್ಗೆ ಆನ್ಸರ್ ಏನಾಗುತ್ತೆ ಹಾಗಾದರೆ 360 ಡಿವೈಡೆಡ್ ಬೈ 9. ಓಕೆನಾ. ಸೊ 9 1s 9, 9 40s 360. ಸೊ 40 ಡಿಗ್ರಿ ಆಗುತ್ತೆ. ಓಕೆ. ಸೊ 9 ಸೈಡ್ಸ್ ಇರುವಂಥ ರೆಗ್ಯುಲರ್ ಪಾಲಿಗನ್ನ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಿರುತ್ತೆ, ಪ್ರತಿ ಆ್ಯಂಗಲು 40 ಡಿಗ್ರಿ ಇರುತ್ತೆ. ಓಕೆ. ಸೊ ಇದು ಫಸ್ಟ್ ಪ್ರಾಬ್ಲಮ್ಮು. ಅಗೇನ್ ಸೆಕೆಂಡ್ ಪ್ರಾಬ್ಲಮ್ಗೆ ಸೇಮ್ ಫಾರ್ಮುಲಾ. ಸೊ ಆ್ಯಂಗಲ್ ಇಸ್ ಈಕ್ವಲ್ ಟು exterior angle is equal to 360 degree divided by 15. ಓಕೆನಾ. ಸೊ 15ಇಂದ 360 ಡಿಗ್ರಿ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ, 15ಇಂದ 360 ಡಿವೈಡ್ ಮಾಡಿ. 15 2s 30. ಓಕೆ. ಸೊ 36 minus 36 then 0 60 ಇದೆ. ಸೊ 15 4s 60. ಸೊ ಆನ್ಸರ್ ಏನು ಬಂತು 24 ಡಿಗ್ರಿ. ಓಕೆನಾ. ಸೊ 9 ಸೈಡ್ಸ್ ಇರುವಂಥ ರೆಗ್ಯುಲರ್ ಪಾಲಿಗನ್ನ ಪ್ರತಿ ಆ್ಯಂಗಲ್ ಎಷ್ಟಿರುತ್ತೆ 40 ಡಿಗ್ರಿ ಇರುತ್ತೆ. 15 ಸೈಡ್ಸ್ ಇರುವಂಥ ರೆಗ್ಯುಲರ್ ಪಾಲಿಗನ್ನ ಪ್ರತಿ ಆ್ಯಂಗಲ್ ಎಷ್ಟಿರುತ್ತೆ 24 ಡಿಗ್ರಿ ಇದೆ. ಓಕೆನಾ. ಸೊ ಇದೇ ಥರ ಥರ್ಡ್ ಕ್ವಶನ್, ಈ ಕ್ವಶನ್ಗೆ ರಿವರ್ಸ್ ಅದು. ಓಕೆನಾ. ಇಲ್ಲಿ ಸೈಡ್ಸ್ ಕೊಟ್ಟಿದ್ದಾರೆ, ನಾವು ಆ್ಯಂಗಲ್ ಕಂಡಿದ್ದೀವಿ. ಅಲ್ಲಿ ಆ್ಯಂಗಲ್ ಕೊಟ್ಟಿದ್ದಾರೆ, ನಾವು ಸೈಡ್ಸ್ ಕಂಡಿದ್ದೀವಿ. ಓಕೆನಾ. ಸೊ ಬನ್ನಿ ಅದೇನು ಅಂತ ನೋಡೋಣ. ನಾವು ಥರ್ಡ್ ಪ್ರಾಬ್ಲಮ್, how many sides does a regular polygon have if the measure of an exterior angle is 24 degree? See, ಸೆಕೆಂಡ್ ಮೇನ್ಗೂ ಥರ್ಡ್ ಮೇನ್ಗೂ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ಸೆಕೆಂಡ್ ಮೇನ್ಲಿ ನಿಮಗೆ ನಂಬರ್ ಆಫ್ ಸೈಡ್ಸ್ ಕೊಟ್ಟಿದ್ರು, ಆಯ್ತಾ. ಆಮೇಲೆ ನಮಗೆ ಗೊತ್ತಿತ್ತು ಎಲ್ಲ ಆ್ಯಂಗಲ್ಸ್ ನಾವು ಆ್ಯಡ್ ಮಾಡಿದ್ರೆ ನಮಗೆ 360 ಡಿಗ್ರಿ ಬರಬೇಕು ಅಂತ ನಮಗೆ ಗೊತ್ತು ಅಲ್ವಾ. ನಂಬರ್ ಆಫ್ ಸೈಡ್ಸ್ ಕೊಟ್ಟಿದ್ರು, ನಮಗೆ ಗೊತ್ತಿತ್ತು ಎಲ್ಲ ಆ್ಯಂಗಲ್ಸ್ 360 ಡಿಗ್ರಿ ಬರಬೇಕು ಅಂತ. ಸೊ ಅವರು ಆ್ಯಂಗಲ್ ಎಷ್ಟು ಬರುತ್ತೆ ಹಾಗಾದ್ರೆ ಅಂತ ಕೇಳಿದರು. ಸೊ ನಾವೇನು ಮಾಡಿದ್ವಿ, 360 ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್ ಮಾಡಿದ್ವಿ, ನಮಗೆ ಆ್ಯಂಗಲ್ ಎಷ್ಟು ಅಂತ ಗೊತ್ತಾಯಿತು. 360 ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್ ಮಾಡಿದ್ವಿ, ನಮಗೆ ಆ್ಯಂಗಲ್ ಎಷ್ಟು ಅಂತ ಗೊತ್ತಾಯಿತು. ಈ ಕ್ವಶನ್ನು ಸೇಮ್ ಅದೇ ಥರನೇ, ಬಟ್ ಅಲ್ಲಿ ನಮಗೆ ನಂಬರ್ ಆಫ್ ಸೈಡ್ಸ್ ಕೊಟ್ಟಿದ್ರು, ಆ್ಯಂಗಲ್ ಕಂಡುಹಿಡಿದ್ವಿ. ಇಲ್ಲಿ ನಮಗೆ ಆ್ಯಂಗಲ್ ಕೊಟ್ಟಿದ್ದಾರೆ, ಸೊ ಎಷ್ಟು ಸೈಡ್ಸ್ ಬರುತ್ತೆ ಅಂತ ನಾವು ಕಂಡುಹಿಡಿಬೇಕು, ಆಯ್ತಾ. ಸೊ ಸೆಕೆಂಡ್ ಮೇನಲ್ಲಿ ನಿಮಗೆ ಬಿ ಕ್ವಶನ್ ಇದೆಯಲ್ಲ 24 ಡಿಗ್ರಿ ಅಂತ ಆನ್ಸರ್ ಬಂತಲ್ವಾ. ಸೊ ಅದ್ರ ಉಲ್ಟಾ ಕ್ವಶನ್ ಇದು ಅಷ್ಟೇ, ಬೇರೆ ಏನು ಚೇಂಜ್ ಇಲ್ಲ. ಅಲ್ಲಿ 15 ಸೈಡ್ಸ್ ಅಂತ ಕೊಟ್ಟಿದ್ರು, ನಮ್ 24 ಡಿಗ್ರಿ ಅಂತ ಕಂಡಿಡಿದ್ವಿ. ಈಗ 24 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ನಾವು ಆಸ್ ಯೂಶುವಲ್ ಆನ್ಸರ್ ಏನು ಬರಬೇಕು 15 ಸೈಡ್ಸೇ ಬರಬೇಕು ಅಲ್ವಾ. 360 by 15 ಮಾಡಿದಾಗ ಏನು ಬಂತು 24 ಡಿಗ್ರಿ ಬಂತು ತಾನೆ. ಸೊ ಇಲ್ಲ ಅದೇ ಕ್ವಶನ್ ಇದು, ಬೇರೆ ಏನು ವ್ಯತ್ಯಾಸ ಇಲ್ಲ ನೋಡಿ. ಸೊ ಎಕ್ಸ್ಟೀರಿಯರ್ ಆಂಗಲ್ is equal to 360 degree divided by n. ಇದು ಫಾರ್ಮುಲಾ ಅಲ್ವಾ. ಸೊ ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಆಂಗಲ್ ಎಷ್ಟು ಅಂತ ಕಂಡಿಡಿದ್ವಿ, ಆಯ್ತಾ. 360 ಡಿವೈಡೆಡ್ ಬೈ 15 ಮಾಡಿದ್ವಿ, ಯಾಕಂದ್ರೆ 15 ಸೆಟ್ಸ್ ಅಂತ ಅವ್ರು ಕೊಟ್ಟಿದ್ರು. ಸೊ 360 by 15 ಮಾಡಿದಾಗ 24 ಡಿಗ್ರಿ ಬಂತು. ಇವಾಗ ಅದೇ ಫಾರ್ಮುಲಾನ ಶಿಫ್ಟ್ ಮಾಡ್ಬೇಕಷ್ಟೇ. ಸೊ ಎನ್ ಜಾಗದಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಬರುತ್ತೆ, ಆಂಗಲ್ ಜಾಗದಲ್ಲಿ ನಂಬರ್ ಆಫ್ ಸೈಡ್ಸ್ ಬರುತ್ತೆ. ಸೊ ಎನ್ ಎಷ್ಟು ಕೊಟ್ಟಿದ್ದಾರೆ ಇವಾಗ ಅವರು 15 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಫಾರ್ಮುಲಾ ನಿಮಗೆ ಇಂಟರ್ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ. n is equal to 360 divided by exterior angle ಆಗುತ್ತೆ. ಇದು ಫಾರ್ಮುಲಾ ಆಯ್ತು. ಇವಾಗ ಅದೇ ಫಾರ್ಮುಲಾ ಇಂಟರ್ಚೇಂಜ್ ಆಯ್ತು. ಸೊ ನಂಬರ್ ಆಫ್ ಸೈಡ್ಸ್ ತಾನೇ ಇವಾಗ ಕಂಡುಹಿಡಿಬೇಕಿರೋದು ನಾವು. ಆಂಗಲ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಸೈಡ್ಸ್ ಕಂಡುಹಿಡಬೇಕು. ಅದಕ್ಕೆ ಎಕ್ಸ್ಟರ್ನಲ್ ಆಂಗಲ್ ಈ ಕಡೆ ಆಗುತ್ತೆ, ಇದನ್ನ ಈ ಕಡೆ ಆಗುತ್ತೆ, ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಷ್ಟೇ. ಓಕೆನಾ. ಸೊ RHS ಅಲ್ಲಿ ಇದ್ದಾಗ ಇದು ಡಿನೋಮಿನೇಟರ್ ಇತ್ತು, ನ್ಯೂಮರೇಟರ್ ಬಂತು. ಇದು LHS ಅಲ್ಲಿ ಇದು ನ್ಯೂಮರೇಟರ್ ಇತ್ತು, RHS ಡಿನೋಮಿನೇಟರ್ ಇತ್ತು, ಅಷ್ಟೇ ನಾನು ಮಾಡೋದು, ಬೇರೆ ಏನೂ ಇಲ್ಲ. ಸೊ ನಂಬರ್ ಆಫ್ ಸೈಡ್ಸ್ ಕಂಡುಹಿಡಬೇಕು. n is equal to 360 divided by 24. ಆಂಗಲ್ ಅಷ್ಟೇ ತಾನೇ ಕೊಟ್ಟಿರೋದು, ಅಲ್ಲಿ ಸೈಡ್ಸ್ ಕೊಟ್ಟಿದ್ರು, ಇಲ್ಲಿ ಆಂಗಲ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇವಾಗ ಇದು ಡಿವೈಡ್ ಮಾಡಿದ್ರೆ ನಿಮಗೆ 15 ಡಿಗ್ರಿನೇ ಬರುತ್ತೆ. ಸಾರಿ, 15 ಸೈಡ್ಸ್ ಬರುತ್ತೆ. 24 ಇಂದ ನೀವು 360 ಡಿವೈಡ್ ಮಾಡಿದ್ರೆ ನಿಮಗೆ 15 ಬರೋದು.
ಈಗ ಫೋರ್ತ್ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫೋರ್ತ್ ಪ್ರಾಬ್ಲಮ್ ತುಂಬ ಸುಲಭ ಆಗಿದೆ, ಬಟ್ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ. ಓಕೆನಾ? ಸೊ ಏನು ಕ್ವಶನ್ ಅದು, ಹೌ ಮೆನಿ ಸೈಡ್ಸ್ ಡಸ್ ಎ ರೆಗ್ಯುಲರ್ ಪಾಲಿಗಾನ್ ಹ್ಯಾವ್ ಇಫ್ ಈಚ್ ಆಫ್ ಇಟ್ಸ್ ಇಂಟೀರಿಯರ್ ಆಂಗಲ್ ಇಸ್ 165 ಡಿಗ್ರಿ. ಓಕೆನಾ? ಸೊ 165 ಡಿಗ್ರಿ ಇರುವಂಥ ಇಂಟೀರಿಯರ್ ಆಂಗಲ್ ಇರುವಂಥ ರೆಗ್ಯುಲರ್ ಪಾಲಿಗಾನ್ ಇದ್ದರೆ, ರೆಗ್ಯುಲರ್ ಪಾಲಿಗನ್ಗೆ ಇಂಟೀರಿಯರ್ ಆಂಗಲ್ ಎಷ್ಟಿದೆ, 165 ಡಿಗ್ರಿ ಕೊಟ್ಟಿದೆ. ಇಂಟೀರಿಯರ್ ಅಂದರೆ ಒಳಗಡೆ ಇರುವಂಥ ಆಂಗಲ್, ಇಟ್ಸ್ ನಾಟ್ ಅನ್ ಎಕ್ಸ್ಟೀರಿಯರ್ ಆಂಗಲ್, ಇಟ್ಸ್ ಇಂಟೀರಿಯರ್ ಆಂಗಲ್. ಸೊ ಇಂಟೀರಿಯರ್ ಆಂಗಲ್ ಇದ್ದಾಗ ಆ ಒಂದು ರೆಗ್ಯುಲರ್ ಪಾಲಿಗನ್ ಎಷ್ಟು ಸೈಡ್ಸ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು ಇವಾಗ. ಓಕೆನಾ? ಸೊ ನಮಗೆ ಫಾರ್ಮುಲಾ ಏನು ಗೊತ್ತಿದೆ, ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು 360 ಡಿಗ್ರಿ ಬೈ ಎನ್ ಅಲ್ವಾ? ಸೊ ಎನ್ ಅಂದರೆ ನಂಬರ್ ಆಫ್ ಸೈಡ್ಸ್. ಸೊ ಬಟ್ ಇಲ್ಲಿ ನಾವು ಕಂಡುಹಿಡಿಬೇಕಿರೋದು ನಂಬರ್ ಆಫ್ ಸೈಡ್ಸ್ ನಾವು ಕಂಡುಹಿಡಿಬೇಕಿರೋದು. ಸೊ ನಂಬರ್ ಆಫ್ ಸೈಡ್ಸ್ ಕಂಡುಹಿಡಬೇಕು ಅಂದಾಗ ಈ ಫಾರ್ಮುಲಾ ನಾವು ಇಂಟರ್ಚೇಂಜ್ ಮಾಡ್ಕೊಳ್ಳೇಬೇಕು. ಹೇಗೆ ಮಾಡ್ಕೋತೀರಾ? ಅಪ್ಲೈ ದ ಆಲ್ಜಿಬ್ರಾ ಕಾನ್ಸೆಪ್ಟ್ ನಾವು. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು, ನಂಬರ್ ಆಫ್ ಸೈಡ್ಸ್ ಅಲ್ವಾ? ಸೊ ಅದನ್ನು LHSಗೆ ಹಾಕಬೇಕು. ಸೊ LHSಗೆ ಬಂದಾಗ ಇದು ಡಿನಾಮಿನೇಟರ್ ಇದ್ದರೆ LHS ಬಂದಾಗ ನ್ಯೂಮರೇಟರ್ ಬರುತ್ತೆ. ಓಕೆನಾ? ಸೊ ಎಕ್ಸ್ಟೀರಿಯರ್ ಆಂಗಲ್ ಅದು, ಸೊ ನಾವು ಅದನ್ನು RHSಗೆ ಹಾಕಿದ್ರೆ ಡಿನಾಮಿನೇಟರ್ಗೆ ಹೋಯಿತು. ಸೊ ಆ ಫಾರ್ಮುಲಾ ಇಂಟರ್ಚೇಂಜ್ ಮಾಡಿದೆ. ಓಕೆನಾ? ಸೊ ನಮಗೆ ಇಲ್ಲಿರೋದು ಎಕ್ಸ್ಟೀರಿಯರ್ ಆಂಗಲ್, ಬಟ್ ಅವ್ರು ಕೊಟ್ಟಿರೋದೇನು, ಇಂಟೀರಿಯರ್ ಆಂಗಲ್. ಓಕೆನಾ? ಸೊ ಫಸ್ಟ್ ನಾವು ಅವ್ರು ಕೊಟ್ಟಿರೋ ಇಂಟೀರಿಯರ್ ಆಂಗಲ್ನ ಹೆಲ್ಪಿಂದ ನಾವೇನು ಮಾಡಬೇಕು, ಎಕ್ಸ್ಟೀರಿಯರ್ ಆಂಗಲ್ನ ಫೈಂಡ್ ಔಟ್ ಮಾಡಬೇಕು. ಆ ಎಕ್ಸ್ಟೀರಿಯರ್ ಆಂಗಲ್ ವ್ಯಾಲ್ಯೂ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ನೀವು ಮಿಸ್ ಆಗಿಬಿಟ್ಟು ಇಂಟೀರಿಯರ್ ಆಂಗಲ್, ಸೊ ಇನ್ನು ಸುಮ್ಮನೆ ಅದನ್ನು 165 ಡಿಗ್ರಿ ಹಾಕಿದ್ರೆ ನಿಮ್ಗೆ ರಾಂಗ್ ಬರುತ್ತೆ. ಅವ್ರು ಕೊಟ್ಟಿರೋದು ಇಂಟೀರಿಯರ್ ಆಂಗಲು, ಸೊ ಅದರ ಹೆಲ್ಪಿಂದ ನಾವು ಎಕ್ಸ್ಟೀರಿಯರ್ ಆಂಗಲ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ನೀವು 7th ಸ್ಟ್ಯಾಂಡರ್ಡ್ ಒಂದು ಪ್ರಾಪರ್ಟಿ ಓದಿರ್ತೀರಾ. ಸೊ ಅದರಲ್ಲಿ ಓಕೆ ಒಂದು ಪಾಲಿಗನ್ ಬರೀತೀನಿ. ಇವಾಗ ಟ್ರಯಾಂಗಲ್, ದಿಸ್ ಇಸ್ ಎ ಪಾಲಿಗನ್, ಟ್ರಯಾಂಗಲ್ ಇಸ್ ಆಲ್ಸೋ ಎ ಪಾಲಿಗನ್. ಓಕೆನಾ? ಸೊ ಇದೆಲ್ಲ ಏನಂತ ಕರೀತಾರೆ, ಇದನ್ನ ಇಂಟೀರಿಯರ್ ಆಂಗಲ್ ಅಂತ ಕರೀತಾರೆ ಅಲ್ವಾ? ಇದನ್ನ ಏನಂತ ಕರೀತಾರೆ, ಎಕ್ಸ್ಟೀರಿಯರ್ ಆಂಗಲ್ ಅಂತ ಕಂಡಿರ್ತಾರೆ ಅಲ್ವಾ? ಸೊ ಈಗ ಈ ತರ ಒಂದು ಹಾರಿಜಾಂಟಲ್ ಲೈನ್ ಮೇಲೆ ಒಂದು ಲೈನ್ ಈ ರೀತಿ ಬಂದಾಗ, ಈ ರೀತಿನೋ ಅಥವಾ ಈ ರೀತಿ ಒಂದು ಈ ಸ್ಟ್ರೈಟ್ ಆಗಿ ಬಂತು, ಈ ರೀತಿ ಏನೇ ಬಂದರೂ ಕೂಡ ಅದನ್ನ ಏನಂತ ಕರೀತಾರೆ, ಲೀನಿಯರ್ ಪೇರ್ ಆಫ್ ಅನ್ ಆಂಗಲ್ ಅಂತ ಕರೀತಾರೆ. ಓಕೆನಾ? ದಿಸ್ ಟು ಆಂಗಲ್ಸ್ ಫಾರ್ಮ್ಸ್ ಎ ಲೀನಿಯರ್ ಪೇರ್. ಆ ಲೀನಿಯರ್ ಪೇರ್ ಏನಾಗಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಆ ಲೀನಿಯರ್ ಪೇರ್ ಆಲ್ವೇಸ್ ಇಟ್ ಈಸ್ ಈಕ್ವಲ್ ಟು ವಾಟ್, 180 ಡಿಗ್ರಿ. ಈ ಎರಡು ಆಂಗಲ್ನ ಆ್ಯಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಆಗಿರುತ್ತಂತೆ. ಓಕೆನಾ? ಸೊ ಇವಾಗ ಇಲ್ಲೊಂದು ಬರೀತಿ, ಇದು ರೆಗ್ಯುಲರ್ ಪಾಲಿ, ಇದು ಕೂಡ. ಸೊ ಇಲ್ಲೊಂದು ಬರುತ್ತೆ, ಇದು ಸ್ಕ್ವೇರ್ ತೊಗೊಂಡಿದ್ದೀನಿ. ಇವಾಗ ಈ ಸ್ಕ್ವೇರ್ ತೊಗೊಂಡಾಗ ಏನಾಗುತ್ತೆ, ಸೊ ದಿಸ್ ಇಸ್ ಅನ್ ಇಂಟೀರಿಯರ್ ಆಂಗಲ್. ಇದು ಹೊರಗಡೆ ಬರುವಂಥದ್ದು. ಈ ಲೈನ್ ಎಷ್ಟೇ ಮಾಡಿದ್ರೆ ಇಲ್ಲಿ ನನಗೇನು ಬರುತ್ತೆ, ಎಕ್ಸ್ಟೀರಿಯರ್ ಆಂಗಲ್ ಬರುತ್ತೆ. ಓಕೆನಾ? ಸೊ ಈ ಥರ ಬಂದಾಗ ಏನಾಗುತ್ತೆ, ಇದು ಲೀನಿಯರ್ ಪೇರ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವೆರಡು ಆಂಗಲ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 180 ಡಿಗ್ರಿನೇ ಆಗಿರುತ್ತೆ ಅಂತ ಅದು ಪ್ರಾಪರ್ಟಿ. ಅದು ನೀವು 7th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರ. ಓಕೆ? ಸೊ ಹಾಗಾದ್ರೆ ಇವಾಗ ಇದು 90 ಆದರೆ ಇದು ಎರಡು ಸೇರಿದ್ರೆ 180 ಆಗಬೇಕು. ಇವಾಗ ಇದು 90 ಆದರೆ ಅದೆಷ್ಟಿರುತ್ತೆ, 180 - 90 ಡಿಗ್ರಿ ಆಗುತ್ತೆ ಅಲ್ವಾ? ಸೊ ಅದೇ ಥರ ಇವಾಗ ಇಲ್ಲಿ ಬೇರೆ ಯಾವುದೋ ಆಂಗಲ್ ಕೊಟ್ಟರೆ 165 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇಂಟೀರಿಯರ್ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ, ಹಿಂಗಿದೆ ಅಂತ ಅನ್ಕೊಳ್ಳಿ. ಓಕೆ? ಸೊ ಇದು ಒಂದು ಪಾಲಿಗಾನು, ಇದು ಇಂಟೀರಿಯರ್ ಅಂತ ಅನ್ಕೊಳ್ಳಿ. ಇದು ಇಂಟೀರಿಯರ್ ಎಷ್ಟು ಕೊಟ್ಟಿದ್ದಾರೆ, 165 ಡಿಗ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಎಕ್ಸ್ಟೀರಿಯರ್ ಆಂಗಲ್ ಏನಾಗುತ್ತೆ, ಈಗೇನು ಈ ಪ್ರಾಪರ್ಟಿ ಅಪ್ಲೈ ಮಾಡಿ, ಈ ಸ್ಟೇಟ್ಮೆಂಟ್ ಅಪ್ಲೈ ಮಾಡಿ ನೀವೀಗ. ಓಕೆ? ಈ ಒಂದು ಹಾರಿಜಾಂಟಲ್ ಲೈನ್ ಮೇಲೆ ಈ ಲೈನ್ ಇದೆ. ಓಕೆನಾ? ದಿಸ್ ಬಿಕಮ್ಸ್ ಇಂಟೀರಿಯರ್ ಆಂಗಲ್, ದಿಸ್ ಬಿಕಮ್ಸ್ ಎಕ್ಸ್ಟೀರಿಯರ್ ಆಂಗಲ್. ಸೊ ಈ ಎರಡು ಆಂಗಲ್ ಸೇರಿದ್ರೆ ನಮ್ಗೆ ಆಲ್ವೇಸ್ ಇಟ್ ಶುಡ್ ಬಿ ಈಕ್ವಲ್ ಟು 180 ಡಿಗ್ರಿ ಅಲ್ವಾ? ಸೊ ಇದು 165 ಡಿಗ್ರಿ ಆಗಿದೆ ಅಂದರೆ ಇದು ಎಷ್ಟಾಗುತ್ತೆ, ಸೊ 180ನಲ್ಲಿ ನೀವು 165ನ ಸಬ್ಟ್ರಾಕ್ಟ್ ಮಾಡಿ. ಸೊ ಎಷ್ಟು ಬರುತ್ತೆ, 15 ಡಿಗ್ರಿ ಬರುತ್ತೆ. ಸೊ ದಿಸ್ ವಿಲ್ ಬಿ 15 ಡಿಗ್ರಿ. ಓಕೆನಾ? ಸೊ ಗೊತ್ತಾಯ್ತಲ್ಲ, ಅವ್ರು ಕೊಟ್ಟಿರೋ ಇಂಟೀರಿಯರ್ ಆಂಗಲ್ ಇಂದ ಎಕ್ಸ್ಟೀರಿಯರ್ ಆಂಗಲ್ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ಗೊತ್ತಾಯ್ತಲ್ವಾ? ಸೊ ದಿಸ್ ಇಸ್ ಅ ಪ್ರಾಪರ್ಟಿ. ಸೊ ಈಗ ನಾವೇನು ಮಾಡಬೇಕು, ಅವ್ರು ಕೊಟ್ಟಿರೋ ಇಂಟೀರಿಯರ್ ಆಂಗಲ್ ಇಂದ ಎಕ್ಸ್ಟೀರಿಯರ್ ಆಂಗಲ್ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಮಾಡ್ತೀರಾ, ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು exterior angle is equal to 180 degree minus 165 ಮಾಡಿದ್ರೆ ಏನು ಬರುತ್ತೆ, 15 ಡಿಗ್ರಿ ಬರುತ್ತೆ. ಓಕೆನಾ? ಸೊ ಹೇಗೆ ಅಂತ ಅರ್ಥ ಆಯ್ತಲ್ಲ, ಅವಾಗ ನಾನು ಹೇಳಿದ್ನಲ್ಲ ಈ ರೀತಿ ಇತ್ತು ಅಂತಂದ್ರೆ ಇದು 165 ಆದರೆ ಇದು ಇಂಟೀರಿಯರ್ ಆಂಗಲ್, ಇದು ಎಕ್ಸ್ಟೀರಿಯರ್ ಆಂಗಲ್
ಓಕೆ, ಸೊ ಈ ರೀತಿ ಇರುತ್ತೆ ಅಂತ ಅನ್ಕೊಂಡ್ರೆ ಇದು ಒಳಗಡೆ ಇರೋದು 165. ಸೊ ಇವೆರಡು ಸೇರಿದ್ರೆ ಯಾವಾಗಲೂ 180 ಡಿಗ್ರಿ ಸಮ ಆಗಿರುತ್ತೆ. ಸೊ ಇದು 165 ಆದರೆ 180 165 ಮೈನಸ್ ಮಾಡಿದ್ರೆ 15 ಡಿಗ್ರಿ ಬರುತ್ತೆ. ಸೊ ಇದು ಎಕ್ಸ್ಟೀರಿಯರ್ ಆ್ಯಂಗಲ್ ನಾನು ಫೈಂಡ್ ಔಟ್ ಮಾಡಿಕೊಂಡೆ. ಈ ಆ್ಯಂಗಲ್ನ ನಾನು ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ n is equal to 360 divided by 15. ಓಕೆನಾ? ಸೊ ಇದನ್ನ ನೀವು ಡಿವೈಡ್ ಮಾಡಿದ್ರೆ ನಿಮಗೆ 24 ಡಿಗ್ರಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಅರ್ಥ ಆಯ್ತಲ್ವಾ? ಫಿಫ್ತ್ ಕ್ವಶನ್, is it possible to have a regular polygon with the measure of each exterior angle as 22 degree ಅಂತ ಕೊಟ್ಟಿದ್ದಾರೆ. ಏನು ಹಾಗಂದ್ರೆ 22 ಎಕ್ಸ್ಟೀರಿಯರ್ ಆಂಗಲ್ 22 ಡಿಗ್ರಿ ಇರುವಂತಹ ಯಾವುದಾದ್ರೂ ರೆಗ್ಯುಲರ್ ಪಾಲಿಗಾನ್ ಇರೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ದಾರೆ. ಓಕೆನಾ? ಎಕ್ಸ್ಟೀರಿಯರ್ ಆಂಗಲ್ 22 ಡಿಗ್ರಿ ಇರುವಂಥ ಯಾವುದಾದ್ರೂ ರೆಗ್ಯುಲರ್ ಪಾಲಿಗಾನ್ ಇರೋಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇವಾಗ ಚೆಕ್ ಮಾಡೋಣ. ಸೊ ಇವಾಗ ನಂಬರ್ ಆಫ್ ಸೈಡ್ಸ್ ಅಲ್ವಾ, ನಂಬರ್ ಆಫ್ ಸೈಡ್ಸ್ ಫಾರ್ಮುಲಾ ಏನು? 360 ಡಿವೈಡೆಡ್ ಬೈ ಎಕ್ಸ್ಟೀರಿಯರ್ ಆಂಗಲ್, ಕರೆಕ್ಟ್ ಅಲ್ವಾ? ಸೊ ಇವಾಗ ಎಕ್ಸ್ಟೀರಿಯರ್ ಆಂಗಲ್ ಏನು ಕೊಟ್ಟಿದ್ದಾರೆ ನಮಗೆ? 22 ಡಿಗ್ರಿ ಕೊಟ್ಟಿದ್ದಾರೆ. ಸೊ ನಾನು ಇವಾಗ ಈ ಫಾರ್ಮುಲಾಗೆ ನಂಬರ್ ಆಫ್ ಸೈಡ್ಸ್ ಅಪ್ಲೈ ಮಾಡ್ತೀನಿ ಅಂತ ಅನ್ಕೊಳ್ಳಿ, ನಂಬರ್ ಆಫ್ ಸೈಡ್ಸ್ ಕಂಡಿಡ್ತೀನಿ ಅಂತ ಅನ್ಕೊಳ್ಳಿ. ಸೊ 360 ಡಿವೈಡೆಡ್ ಬೈ 22 ಆಗ್ತೀನಿ, ಕರೆಕ್ಟಾ? ಎಕ್ಸ್ಟೀರಿಯರ್ ಆಂಗಲ್ ನಾನು 360 ಡಿವೈಡ್ ಮಾಡಬೇಕಲ್ವಾ? ಸೊ ಡಿವೈಡ್ ಮಾಡಿದಾಗ ನನಗೆ ಆನ್ಸರ್ ಏನಾಗುತ್ತೆ? ಡೆಸಿಮಲ್ ನಂಬರಲ್ಲಿ ಬರುತ್ತೆ. ನಿಮಗೆ ಎಕ್ಸಾಕ್ಟ್ 22 ಇಂದ ನಾವು ಎಕ್ಸಾಕ್ಟ್ ಆಗಿ ಅದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ ನಂಬರ್ ನಮಗೆ ಸಿಗಲ್ಲ, ಡೆಸಿಮಲ್ ನಂಬರ್ ಸಿಗುತ್ತೆ ಅಲ್ವಾ? ಸೊ ನಂಬರ್ ಆಫ್ ಸೈಡ್ಸ್ ಡೆಸಿಮಲ್ ಅಲ್ಲಿ ಬರೋಕ್ಕೆ ಚಾನ್ಸಸ್ ಇದೆಯಾ? ಯಾವಾಗಲೂ ಅಲ್ಲಿ ನಂಬರ್ ಆಫ್ ಸೈಡ್ಸ್ ಎಷ್ಟು ಅಂದಾಗ 10 ಸೈಡ್ಸು 15 ಸೈಡ್ಸ್. ಲಾಸ್ಟ್ ಕ್ವಶನ್ಸ್ ಅಲ್ಲಿ ನೋಡಿರಿ, ಸೆಕೆಂಡ್ ಕ್ವಶನ್ ಅಲ್ಲಿ ಏನು ನಂಬರ್ ಆಫ್ ಸೈಡ್ಸ್ ಕೊಡ್ತಾರೆ, ಹೇಗೆ ಕೊಡ್ತಾರೆ? 10 ಸೈಡ್ಸು 15 ಸೈಡ್ಸು 12 ಸೈಡ್ಸು 9 ಸೈಡ್ಸು ಅಂತ ಕೊಡ್ತಾರೆ ಅಲ್ವಾ? ಸೊ ಆ ಸೈಡ್ಸ್ಗಳು ಆ ರೀತಿ ಹೋಲ್ ನಂಬರೇ ಇರುತ್ತೆ, ಡೆಸಿಮಲ್ ನಂಬರ್ ಬರಲ್ಲ ನಮಗೆ. ಸೊ ಹೇಳಕ್ಕಾಗತ್ತಾ? ಈ ಸ್ಕ್ವೇರ್ಗೆ 4 ಸೈಡ್ಸ್ ಅಂತ ಹೇಳ್ತಾರೆ, 4.2 ಸೈಡ್ಸ್ ಇರೋದು ಅಂತ ಹೇಳ್ತಾರ? ಹೇಳ್ತಾನೆ. ಆ ಸೈಡ್ಸ್ ಅನ್ನೋದು ಬರೋದು ಹೋಲ್ ನಂಬರೇ ಆಗಿರ್ಬೋದು, ಡೆಸಿಮಲ್ ನಂಬರ್ ಆದರೆ ಬರಲ್ಲ ನಮಗೆ ಅಲ್ವಾ? ಸೊ ನೀವೇನು ಬರೀತೀರಾ ಈ ಥರ, ಇದಕ್ಕೆ ಆನ್ಸರ್ ಹೇಗೆ ಬರೀತೀರಾ ಅಂದರೆ ನೋ ಅಂತ ಬರೀರಿ, ವಿ ಕಾಂಟ್ ಕನ್ಸ್ಟ್ರಕ್ಟ್ ಅಂತ ಬರೀಬೋದು. ಓಕೆನಾ? ಇಟ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಬರ್ಬಿಟ್ಟು ರೀಸನ್ ಬರೀಬೇಕು. ಏನು ರೀಸನ್ ಬರೀತೀರಾ? 22 is not the exact divisor for 360 degree ಅಂತ ಬರೀಬೇಕು. ಓಕೆನಾ? ಸೊ ಡಿವೈಡ್ ಮಾಡಿದ್ರೆ ಡೆಸಿಮಲ್ ಬರುತ್ತೆ. ಸೊ ನಂಬರ್ ಆಫ್ ಸೆಟ್ಸ್ ನಾವು ಡೆಸಿಮಲ್ ನಂಬರ್ ಹೇಳೋಕ್ಕಾಗಲ್ಲ. ಓಕೆನಾ? ಸೊ ಹಾಗಾಗಿ 22 is not the exact divisor, so that's why it is not possible ಅಂತ ಬರೀಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್ ಬಿ ನಲ್ಲಿ ಏನಿದೆ? ಇದು ಎ ಕ್ವಶನ್ಗೆ ಆನ್ಸರ್. ಬಿ ನಲ್ಲಿ ಏನಿದೆ? ಕೆನ್ ಇಟ್ ಬಿ ಅನ್ ಇಂಟೀರಿಯರ್ ಆಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ವೈ ಅಂತ ಕೇಳಿದ್ದಾರೆ. ಸೊ ಇವಾಗ ನಾವು ಈ ಎಕ್ಸ್ಟೀರಿಯರ್ ಆಂಗಲ್ 22 ಆದರೆ ಇಂಟೀರಿಯರ್ ಆಂಗಲ್ ಏನಾಗುತ್ತೆ ಅಂತ ಕಂಡುಹಿಡಿಬೇಕು. ಸೊ ಹೇಗೆ ಕಂಡುಹಿಡಿತೀರಾ? 180 ಡಿಗ್ರಿ ಮೈನಸ್ 22 ಮಾಡಬೇಕು. ಓಕೆ, ಬಿ ಕ್ವಶನ್ಗೆ ಫಸ್ಟ್ ನೀವೇನು ಮಾಡ್ತೀರಾ? ಇಂಟೀರಿಯರ್ ಆಂಗಲ್ನ ಫೈಂಡ್ ಔಟ್ ಮಾಡ್ಕೋಬೇಕು. 22 ಡಿಗ್ರಿ ಎಕ್ಸ್ಟೀರಿಯರ್ ಅಲ್ವಾ? ಸೊ 22 ಡಿಗ್ರಿ ಎಕ್ಸ್ಟೀರಿಯರ್ ಆಗಿದ್ರೆ ಇಂಟೀರಿಯರ್ ಎಷ್ಟು ಅಂತ ಹೆಂಗೆ ಕರೀತೀರಾ? 180 ಡಿಗ್ರಿನಲ್ಲಿ 22 ಮೈನಸ್ ಮಾಡಿ. ಸೊ ಇಂಟೀರಿಯರ್ ಆಂಗಲ್ ಎಷ್ಟಾಗಿರುತ್ತೆ? 180 ಮೈನಸ್ 22 ಏನಾಗುತ್ತೆ ನಿಮಗೆ? 158 ಬರುತ್ತೆ. ಓಕೆನಾ? ಅಗೇನ್ 158 ಇಂದ ನಾವು 360 ಡಿಗ್ರಿನ ಡಿವೈಡ್ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಬಟ್ ಡೆಸಿಮಲ್ ನಂಬರ್ ಬರುತ್ತೆ ಅಲ್ವಾ? ನಮಗೆ ಹೋಲ್ ನಂಬರ್ ಬಂದರೆ ಮಾತ್ರ ನಮಗೆ ದಟ್ ಕ್ಯಾನ್ ಬಿ ಪಾಸಿಬಲ್. ಸೊ ಇದರಿಂದನೂ ಕೂಡ 158 ಡಿಗ್ರಿನೂ ಕೂಡ ನೀವು ಬರಿಬೇಕು. ಇವಾಗ ಇಲ್ಲಿ ಬರೋದಲ್ಲ ನಾನು 22 is not the exact divisor ಅಂತ ಬಂದ, ಅದೇ ರೀತಿ ನೀವು 158 ಡಿಗ್ರಿ is not the exact divisor of 360 ಡಿಗ್ರಿ ಅಂತ ಬರಬೇಕು, ನೋ ಅಂತ ಬರೀಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮಿನಿಮಮ್ ಇಂಟೀರಿಯರ್ ಆಂಗಲ್ ಪಾಸಿಬಲ್ ಫಾರ್ ಎ ರೆಗ್ಯುಲರ್ ಪಾಲಿಗಾನ್ ವೈ ಅಂತ ಕೇಳಿದ್ದಾರೆ. ಓಕೆನಾ? ಸೊ ವಾಟ್ ಈಸ್ ದ ಮಿನಿಮಮ್ ಇಂಟೀರಿಯರ್ ಆಂಗಲ್? ಸೊ ಮಿನಿಮಮ್ ಅಂದರೆ ಯಾವುದೇ ಒಂದು ರೆಗ್ಯುಲರ್ ಪಾಲಿಗಾನ್ ಅಲ್ಲಿ ಮಿನಿಮಮ್ ಇಂಟೀರಿಯರ್ ಆಂಗಲ್ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಇರಬೇಕು, ಅದು ಯಾಕೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ನಾವು ಫಸ್ಟು ಆನ್ಸರ್ಗೆ ಫಸ್ಟ್ ನಾವು ರೆಗ್ಯುಲರ್ ಪಾಲಿಗಾನ್ ಅಂದಾಗ ಸೊ ನಾವು ಮಿನಿಮಮ್ ಎಷ್ಟು ಸೈಡ್ಸ್ ಬರುತ್ತೆ ಅನ್ನೋದು ನಾವು ಕಂಡುಕೋಬೇಕು ಅಲ್ವಾ? ಮಿನಿಮಮ್ ರೆಗ್ಯುಲರ್ ಪಾಲಿಗಾನ್ ಅಂದರೆ ಮಿನಿಮಮ್ ಸೈಡ್ಸ್ ಎಷ್ಟಿರುತ್ತೆ ಅಂತ ನಾವು ಫೈಂಡ್ ಮಾಡ್ಕೋಬೇಕು.
ಸೊ ಈ ಕಮ್ಮಿ ಸೈಡ್ಸ್ ಇರುವಂಥ ರೆಗ್ಯುಲರ್ ಪಾಲಿಗಾನ್ ಯಾವುದು? ಸಿ 4 ತಗೊಂಡ್ರೆ 4 ಸೈಡ್ಸ್ ಇರುವಂಥ ಪಾಲಿಗಾನ್ ಯಾವುದು? ರೆಗ್ಯುಲರ್ ಪಾಲಿಗಾನ್, ಸ್ಕ್ವೇರ್ ಅಲ್ವಾ? ಅದೇ ರೀತಿ ರೆಕ್ಟ್ಯಾಂಗಲ್, ಕರೆಕ್ಟ್ ಅಲ್ವಾ? ಅದು ಬಿಟ್ಟರೆ ನಿಮಗೆ ಅದಕ್ಕಿಂತ ಕಮ್ಮಿ ಯಾವ್ದು ಬರುತ್ತೆ? ಸಿ ಯಾವುದೋ ಒಂದು ಪಾಲಿಗಾನ್ ಆಗಬೇಕಂದ್ರೆ ನಮಗೆ 3 ಲೈನ್ಸ್ ಬೇಕೇ ಬೇಕಲ್ವಾ? ಯಾವುದೇ ಒಂದು ರೆಗ್ಯುಲರ್ ಪಾಲಿಗಾನ್ ಆಗಬೇಕಂದ್ರೆ 3 ಸೈಡ್ಸ್ ಬೇಕೇ ಬೇಕು. 2 ಸೈಡ್ಸಿಂದ ನಮಗೊಂದು ಕ್ಲೋಸ್ಡ್ ಕರ್ವೇ ಆಗೋದಿಲ್ಲ ಅಲ್ಲ, ಹೌದಲ್ವಾ? ಸೊ ಬರೀ 2ರಿಂದ ನಾವೇನಾದ್ರು ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ನಮಗೆ 3 ಸೈಡ್ಸ್ ಬೇಕೇ ಬೇಕು. ಮಿನಿಮಮ್ ವಿ ನೀಡ್ 3 ಸೈಡ್ಸ್ ಟು ಮೇಕ್ ಒನ್ ಪಾಲಿಗಾನ್. ಪಾಲಿಗಾನ್ ಅಂದ್ರೆ ಏನು? ಸಿಂಪಲ್ ಕ್ಲೋಸ್ಡ್ ಕರ್ವ್ ವಿತ್ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ತಾನೆ. ಸೊ ಹಾಗಾಗಿ ಯಾವುದೊಂದು ಪಾಲಿಗಾನ್ ನಾವು ಮಾಡಬೇಕು ಅಂದ್ರೆ ಮಿನಿಮಮ್ ನಮಗೆ 3 ಲೈನ್ಸ್ ಬೇಕೇ ಬೇಕು. ಸೊ 3 ಲೈನ್ ಸೆಗ್ಮೆಂಟ್ ಬರುವಂತ ಪಾಲಿಗಾನ್ ಯಾವುದು? ಟ್ರಯಾಂಗಲ್ ತಾನೆ. 3 ಲೈನ್ ಸೆಗ್ಮೆಂಟ್ಸ್ ಬರುವಂತ ರೆಗ್ಯುಲರ್ ಪಾಲಿಗಾನ್ ಯಾವುದು? ಟ್ರಯಾಂಗಲ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಓಕೆನಾ? ರೆಗ್ಯುಲರ್ ಅಂದ್ರೆ ಈಕ್ವಲ್ ಇರುವಂಥದ್ದು, ಇರ್ರೆಗ್ಯುಲರ್ ಅಂದ್ರೆ ನಾಟ್ ಈಕ್ವಲ್ ಇರುವಂಥದ್ದು. ಸೊ ರೆಗ್ಯುಲರ್ ಅಂತಾಗ ರೆಗ್ಯುಲರ್ ಪಾಲಿಗಾನ್ ಯಾವ್ದು ಬರುತ್ತೆ? 3 ಸೈಡ್ಸ್ ಇರುವಂಥದ್ದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮಾತ್ರ ಬರೋದು, ಬೇರೆ ಇನ್ಯಾವುದು ಬರಲ್ಲ. ಓಕೆನಾ? ಸೊ ಅದು ಬಿಟ್ಟರೆ ನೆಕ್ಸ್ಟ್ 4 ಸೈಡ್ಸ್ ಬಂದ್ಬಿಡುತ್ತೆ. 3 ಸೈಡ್ಸ್ ಬರುತ್ತೆ, 4 ಸೈಡ್ಸ್ ಬರುತ್ತೆ. 4 ಸೈಡ್ಸ್ ಅಂತ ಬಂದಾಗ ಸ್ಕ್ವೇರೇ ಬರೋದು. ಸೊ ನಾವು ಮಿನಿಮಮ್ ಕಂಡುಹಿಡಿಬೇಕು, ನಾವು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡ್ಕೋಬೇಕು. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಸಮ್ ಆಫ್ ಆಲ್ ದ ಆಂಗಲ್ಸ್ ಆಫ್ ಇಂಟೀರಿಯರ್ ಆಂಗಲ್ ಆಫ್ ಟ್ರಯಾಂಗಲ್ ಎಷ್ಟಿರುತ್ತೆ? 60 ಡಿಗ್ರಿ ತಾನೆ. ಸೊ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ. ಓಕೆನಾ? ಸೊ ಹಾಗಾದ್ರೆ ಮಿನಿಮಮ್ ಇಂಟೀರಿಯರ್ ಆಂಗಲ್ ಎಷ್ಟಿರುತ್ತೆ? ಹಾಗಾದ್ರೆ 60 ಡಿಗ್ರಿ ಇರುತ್ತೆ. ಓಕೆನಾ? ಯಾವುದಕ್ಕೆ? ಯಾವ ಪಾಲಿಗಾನ್ಗೆ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅನ್ನೋ ಪಾಲಿಗಾನ್ಗೆ ಮಾತ್ರ ನಮಗೆ ಸಾಧ್ಯ. ಅದು ಇರುವಂತ ಮಿನಿಮಮ್ ಸೈಡ್ಸ್ ಇರುವಂತ ಪಾಲಿಗಾನ್ ಯಾವುದು? ಟ್ರಯಾಂಗಲ್ ಅಲ್ವಾ? ಸೊ ಹಾಗಾಗಿ ಮಿನಿಮಮ್ ಆಂಗಲ್ ಅದನ್ನ ತಗೋಬೇಕು. ಯಾವುದು? 60 ಡಿಗ್ರಿನೇ ಆಗುತ್ತೆ. ಓಕೆ, ಸೊ ಅದನ್ನ ಬರೀತೀರಾ. ನೆಕ್ಸ್ಟ್, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಎಕ್ಸ್ಟೀರಿಯರ್ ಆಂಗಲ್ ಪಾಸಿಬಲ್ ಫಾರ್ ಎ ರೆಗ್ಯುಲರ್ ಪಾಲಿಗಾನ್ ಅಂತ ಕೇಳಿದ್ದಾರೆ. ಸೊ ಇವಾಗ ಇದಕ್ಕೂ ಕೂಡ ನೀವು ಏನ್ ಮಾಡಬೇಕು? ಸೊ ಮಿನಿಮಮ್ಗೆ ನಾವು ಇದನ್ನೇ ಕನ್ಸಿಡರ್ ಮಾಡ್ಕೊಂಡಿದ್ದೀವಲ್ಲ. ಸೊ ಇದಕ್ಕೆ ಈ ಒಂದು ಮಿನಿಮಮ್ ಈಕ್ವಲ್ ಟ್ರಯಾಂಗಲ್ಗೆ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಸಾಧ್ಯ ಇದೆ ಅನ್ನೋದನ್ನ ಕಂಡುಹಿಡ್ಕೋಬೇಕು. ಸೊ 60 ಡಿಗ್ರಿ ಅನ್ನೋದು ಇಂಟೀರಿಯರ್ ಆಂಗಲ್ ಆಯ್ತು. ಇವಾಗ ನಾನು ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾಯ್ತು, ಒಂದು ಎಕ್ಸ್ಟೀರಿಯರ್ ಆಂಗಲ್ ಫಾರ್ಮ್ ಆಯ್ತು ಇಲ್ಲಿ ಅಲ್ವಾ? ಸೊ ದೀಸ್ ಟು ಫಾರ್ಮ್ಸ್ ಎ ಲೀನಿಯರ್ ಪೇರ್. ಸೊ ಲೀನಿಯರ್ ಪೇರ್ ಇದ್ದಾಗ ಸೊ ಇಂಟೀರಿಯರ್ ಆಂಗಲ್ 60 ಡಿಗ್ರಿ ಇದ್ರೆ ಎಕ್ಸ್ಟೀರಿಯರ್ ಎಷ್ಟಿರುತ್ತೆ? 180 ನಲ್ಲಿ ನಾವು 60 ನಾವು ಸಬ್ಟ್ರಾಕ್ಟ್ ಮಾಡ್ಬೇಕಲ್ವಾ? ಎಕ್ಸ್ಟೀರಿಯರ್ ಆಂಗಲ್ಗೆ ಏನ್ ಬರುತ್ತೆ? 120 ಡಿಗ್ರಿ ಬರುತ್ತೆ, ಕರೆಕ್ಟ್? ಸೊ ಇದನ್ನ ಇಲ್ಲಿ ಬರೀರಿ, ಬಿ ಆನ್ಸರ್. 180 ಡಿಗ್ರಿ ಮೈನಸ್ 60 ಡಿಗ್ರಿ ಎಷ್ಟು ಬರುತ್ತೆ? 120 ಡಿಗ್ರಿ ಬರುತ್ತೆ. ಸೊ ದಿಸ್ ಈಸ್ ದ ಮ್ಯಾಕ್ಸಿಮಮ್ exterior angle for a regular polygon and this is the minimum interior angle for a regular polygon. ಸೊ ನಾನು ಯಾಕೆ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡೆ? ಇವಾಗ ಮಿನಿಮಮ್ ಅಂತ ಕೇಳಿದಾಗ ನಾವು ಮಿನಿಮಮ್ ಸೈಡ್ಸ್ ಇರುವಂಥ ಪಾಲಿಗಾನ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮಿನಿಮಮ್ ಸೈಡ್ಸ್ ಇರೋ ಪಾಲಿಗಾನ್ ಯಾವುದು? ಟ್ರಯಾಂಗಲ್. ಅದು ಬಿಟ್ಟರೆ ನಿಮ್ಗೆ ಬೇರೆ ಯಾವುದಿಲ್ಲ. ಓಕೆನಾ? ಸೊ ಹಾಗಾಗಿ ಇದನ್ನ ತಗೊಂಡು ನಾವು ಮಿನಿಮಮ್ ಮತ್ತು ಎಕ್ಸ್ಟೀರಿಯರ್ ಆಂಗಲ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಓಕೆ.